ಕವರ್ ಆಗೋ ಥರ ಸಕ್ಕರೆನೂ ಚೆಲ್ ಮಾಡ್ಕೊಳ್ಳೆ ನೋಡಿ ಫ್ರೆಂಡ್ಸ್. ನನ್ನ ಮಗಳು ಬನ್ನಿ ಬೇಗ ಅವ್ರಿಗೆ ಜ್ಯೂಸ್ ಮಾಡಿಕೊಟ್ಬಿಟ್ಟು ಬರೋಣ. ಸ್ವಲ್ಪ ಜ್ಯೂಸ್ ಬನ್ನಿ ಫ್ರೆಂಡ್ಸ್. ಇವತ್ತು ನಮ್ಮನೆ ಸರ್ವೆಗೆ ಬನ್ನಿ ಫ್ರೆಂಡ್ಸ್, ಅವ್ರಿಗೆ ಜ್ಯೂಸ್ ಕೊಟ್ಬಿಟ್ಟು ಇರು ನಮ್ಮ ರವಿ ಹೇಳ್ತಿದ್ದಾನೆ, ನಿಮ್ಗೆ ಎದ್ರುಕೊಂಡಲ್ಲ ಕಣಕ್ಕ ಅವನು ಹಾಕೊಂಡಿರೋದು ಇಷ್ಟು ಬೇಡರು. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಾರೆಲ್ಲ ನಮ್ಮನೆ ಕನ್ಸ್ಟ್ರಕ್ಷನ್ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ತಾ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಕನ್ಸ್ಟ್ರಕ್ಷನ್ ವೀಡಿಯೋದಲ್ಲಿ ಇವತ್ತು ಏನೇನೆಲ್ಲ ಕೆಲಸ ಮಾಡಿದ್ದಾರೆ ನೋಡ್ಕೊಂಡು ಬರೋಣ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ನಮ್ಮನೆ ಇವತ್ತು ಸೆಂಟ್ರಿಂಗ್ಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಒಂದೊಮ್ಮೆ ಮೇಲಿಂದ ನಾನು ತೋರಿಸ್ತಾ ಇದ್ದೀನಿ. ಅಂದರೆ ನಮ್ಮನೆ ಸ್ಟೆಪ್ಸ್ ಮೇಲಿಂದ ಹತ್ತೋದ್ರೆ ಈ ಥರ ಪಾಯಿಂಟ್ಸ್ ಆಫ್ ವ್ಯೂ ಕಾಣುತ್ತೆ. ಇದು ಫುಲ್ ಸುತ್ತ ಒಂದು ಲೇಯರೆಲ್ಲ ಹೊಡೆದಿದ್ದಾರೆ. ನೆಕ್ಸ್ಟು ಇದು ಪಾರ್ಟ್ 1 ಆಗಿರೋದ್ರಿಂದ ಪಾರ್ಟ್ 2ನಲ್ಲಿ ಫುಲ್ ಕಂಪ್ಲೀಟ್ ಮಾಡ್ತಾರೆ. ಅದಾದಮೇಲೆ ಬಾರ್ ಬೆಂಡಿಂಗ್ ವರ್ಕ್ ಇರುತ್ತೆ. ಅದಾದಮೇಲೆ ನಮ್ಮ ಮೌಲ್ಡಿಂಗ್ ಆಗಿರುತ್ತೆ. ಒಂದು ದಿನದಲ್ಲಿ ಇಷ್ಟು ವರ್ಕ್ ಮಾಡಿ ಮುಗಿಸಿದ್ದಾರೆ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಫ್ರೆಂಡ್ಸ್. ನಾನು ಗ್ರೌಂಡ್ ಫ್ಲೋರಲ್ಲೇ ಅವ್ರ ಕೆಲಸ ಇಷ್ಟ ಆಗಿರೋದ್ರಿಂದ ಈಗ ಫಸ್ಟ್ ಫ್ಲೋರ್ಗೂ ಅವರೇ ಸೆಂಟ್ರಿಂಗ್ ವರ್ಕ್ ಮಾಡಲಿ ಅಂತಲೇ ಹೇಳಿ ಇವ್ರನ್ನೇ ಕರೆಸಿಟ್ಕೊಂಡು ಬನ್ನಿ ಬೇಗ ಅವ್ರಿಗೆ ಜ್ಯೂಸ್ ಮಾಡಿಕೊಟ್ಬಿಟ್ಟು ಬರೋಣ. ಸ್ವಲ್ಪ ಜ್ಯೂಸ್ ಮಾಡ್ತಾ ಇದ್ದೀನಿ ಈಗ ಅವ್ರಿಗೆ. ಬನ್ನಿ ಸ್ವಲ್ಪ ಅವ್ರಿಗೆ ಜ್ಯೂಸ್ ಮಾಡಿಕೊಟ್ಟು ಸ್ವಲ್ಪ ಸಕ್ಕರೆ ಕಮ್ಮಿ ಆಗಿದೆ ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ನಿಂಬೆಹಣ್ಣು ಹಾಕೋಣ. ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ. ಮತ್ತೆ ನೋಡಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಒಂಚೂರು ಸಾಲ್ಟು, ಐಸ್ ಕ್ಯೂಬ್ಗೆಲ್ಲ ಕರ್ಗೋಗಿದೆ. ಬನ್ನಿ ಈಗ ಲೋಟಗಳು ತೊಗೊಂಡಿದ್ದೀನಿ. ಬನ್ನಿ ಮೇಲಕ್ಕೆ ಹೋಗಿ ಜ್ಯೂಸ್ ಕೊಟ್ಬಿಟ್ಟು ಬರೋಣ. ಜ್ಯೂಸ್ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಈಗ ಸ್ವಲ್ಪ ಕೋಲ್ಡ್ ಆಗೈತೆ ಜ್ಯೂಸು, ಸರಿ ಹೋಗುತ್ತೆ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಓಪನ್ ಮಾಡಿಕೊಂಡು ಇದರಲ್ಲಿ ಇದ್ದಿದ್ದಿಷ್ಟು ಎಲ್ಲನೂ ಚೆಲ್ ಮಡ್ಗಳು ನೋಡಿ. ಇಲ್ಲಿ ಈಗ ಇರುವೆಗಳ ಕಾಟ. ಎಷ್ಟು ಸತಿ ಪಾಪ ಅಲ್ಲೇ ಇರೋ ಮೇಲಕ್ಕೆ ಬರಬೇಡ ನೀನು. ಜ್ಯೂಸ್ ಬೇಕು ಅಂದ್ರಲ್ಲ, ಅದಕ್ಕೆ ಜ್ಯೂಸ್ ತಗೊಂಡೆ. ಟೈಮ್ ಆಗಿದೆ, ನಾವು ಗೃಹ ಪ್ರವೇಶಕ್ಕೆ ಹೋಗ್ಬಿಟ್ಟು ಬಂದ್ವಿ. ಹಾಗಾಗಿ ಮಧ್ಯಾಹ್ನ ಅವ್ರಿಗೇನು ಟೀ ಕೊಟ್ಟಿರಲಿಲ್ಲ. ಹಾಗಾಗಿ ಟೀ ಥರದಲ್ವಾ ಅಂತ ಅಂದರು. ಜ್ಯೂಸ್ ಬೇಕಲ್ವಾ ಅಂತ ಅಂದ್ರಲ್ಲ, ಅದಕ್ಕೆ ಜ್ಯೂಸ್ ತೊಗೊಂಡು ಕುಡೀರಿ ಅಂತ ಹೇಳಿ ಅವ್ರಿಗೆ ಜ್ಯೂಸ್ ಕೊಟ್ಟೆ. ಪಾಪ ಖುಷಿಯಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ಸೆಂಟ್ರಿಂಗ್. ಈಗ ಇನ್ನೊಂದು ದಿನದ ಕೆಲಸನೂ ಮಾಡಿಕೊಟ್ಬಿಡಿ. ನೋಡಿ ಬೆಳಗ್ಗೆಯಿಂದ ಇಷ್ಟು ವರ್ಕ್ ಮಾಡಿದ್ದಾರೆ, ಜಾಸ್ತಿನೇ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಹಾನೆಸ್ಟಾಗೇ ವರ್ಕ್ ಮಾಡ್ತಾ ಇದ್ದಾರೆ. ನಾವು ಬೆಳಗ್ಗೆ ಗೃಹ ಪ್ರವೇಶಕ್ಕೆ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಈ ಅಡ್ಡ ಬೀಮ್ ಬರುತ್ತಂತೆ, ಇಲ್ಲಿಗೆಲ್ಲ ಹಾಕಿದ್ದಾರೆ. ಬನ್ನಿ ನಾನು ನೆಕ್ಸ್ಟು ಒಳಗಡೆ ಬಂದರೆ ಇಲ್ಲೆಷ್ಟು ವರ್ಕ್ ಮಾಡಿದ್ದಾರೆ ಅಂತ.
ಇಷ್ಟು ವರ್ಕ್ ಮಾಡಿದ್ದಾರೆ ಫ್ರೆಂಡ್ಸ್ ಬೆಳಗ್ಗೆಯಿಂದನೂ. ಇದು ತುಂಬ ಕಷ್ಟ ಅನಿಸುತ್ತೆ ಅಲ್ವಾ ಸೆಂಟ್ರಿಂಗ್ ವರ್ಕು. ನೋಡಿ ಇಲ್ಲಿ ಅಪ್ಪ ನಾನು ಮೇಲೆ ನಿಂತ್ಕೊಂಡ್ರೆ ತಲೆನೇ ತಿರುಗುತ್ತೆ. ಅಂಥದ್ರಲ್ಲಿ ಇವರು ಮೇಲೋಗಿ ಇಷ್ಟು ವರ್ಕ್ ಮಾಡಿದ್ದಾರೆ. ಇವ್ರ ಜಾಬ್ಗೆ ಅಪ್ರಿಷಿಯೇಟೇ ಮಾಡಬೇಕಲ್ವಾ. ಬನ್ನಿ ಈಗ ಈ ರೂಮಲ್ಲಿ ಎಷ್ಟು ವರ್ಕ್ ಮಾಡಿದ್ದಾರೆ ನೋಡೋಣ. ಸುತ್ತ ಹಾಕಿದ್ದಾರೆ, ಸುತ್ತ ಬೋರ್ಡ್ ಹೊಡೆದಿದ್ದಾರೆ. ಬನ್ನಿ ನೆಕ್ಸ್ಟ್ ಈ ರೂಮಲ್ಲಿ ಏನು ಮಾಡಿದ್ದಾರೆ ಅಂತ. ಕೆಳಗಡೆ ಇದ್ದು ಸೆಂಟ್ರಿಂಗ್ ಸಾಮಾನು ಗ್ರೌಂಡ್ ಫ್ಲೋರಲ್ಲೆಲ್ಲ ಹಾಕಿದ್ರಲ್ಲ ಅವನ್ನೆಲ್ಲ ಮೇಲ್ಗಡೆವರೆಗೆ ತೊಗೊಬಂದು ಮೇಲ್ಗಡೆ ಶಿಫ್ಟ್ ಮಾಡಿ ಅಲ್ಲಿಂದ ಈ ಥರ ಸೆಂಟ್ರಿಂಗ್ ಹೊಡೆದಿದ್ದಾರೆ. ಡೇ ಬೈ ಡೇ ಇದೇ ಥರ ವರ್ಕ್ ಮಾಡಿಕೊಂಡು ಮೋಸ್ಟ್ಲಿ ಇವತ್ತು ಒಂದಿನ ಮಾಡಿ ಮತ್ತು ನಾಳೆ ಒಂದಿನ ಫಿನಿಶಿಂಗ್ ಮಾಡ್ತಾರೆ ಅಂತ ಅನ್ಕೋತೀನಿ. ಇದನ್ನ ರಾಜೇಶ ಇದನ್ನ ಏನಂತಾರಪ್ಪ ರವಿ? ಇದೇನಂತಾರೆ ಶೀಟಾ? ಯಾವ ಶೀಟ್ ಇದು? ಕಬ್ಬಿಣ ಶೀಟ್ ಅಂತಾರಂತೆ ಫ್ರೆಂಡ್ಸ್. ಇದನ್ನ ಏನಂತಾರೆ? ಸ್ಪ್ಯಾನ್ ಅಂತಾರಂತೆ ಇದನ್ನ. ಹೇಳಪ್ಪ. 4 ನೋಡಿ 4 ರನ್ನರ್ ಇಡೋ ಬದಲು 1 ಸ್ಪ್ಯಾನ್ ಇಟ್ರೆ ಮುಗ್ದೋಗುತ್ತಂತೆ. ಇದನ್ನ ಸ್ಪ್ಯಾನ್ ಅಂತ ಕರೀತಾರಂತೆ. ಇದನ್ನೇನಂತಾರೆ ರವಿ? ಭೀಮ್ಗೆ ಕಾಂಕ್ರೀಟ್ ಬಂದು ಕುತ್ಕೊಳ್ಳುತ್ತಲ್ಲ, ಅದು ಲೀಕ್ ಆಗಬಾರ್ದು ಅಂತ ಬೋರ್ಡ್ ಹೊಡೆಯೋದಕ್ಕ. ಕೇಳಿಸ್ಕೊಂಡ್ರೆ ಫ್ರೆಂಡ್ಸ್, ಇದು ಲೀಕ್ ಆಗ್ದಂಗೆ ಬೋರ್ಡ್ ಹೊಡೆಯೋದಂತೆ. ಇದು ಮಾಮೂಲಿ ಮೇಲ್ಗಡೆಯಿಂದ ಯಾವ ಟೂಲ್ಸ್ಗಳು ಬೀಳ್ದಂಗೆ ಹಾಕ್ತಾರೆ ಇದನ್ನ, ಮರನ. ನೋಡಿ ಇಷ್ಟು ವರ್ಕ್ ಮಾಡಿದ್ದಾರೆ ಇವರು. ನಮ್ಮ ಹ್ಯಾಪಿ ಮ್ಯಾನ್ ಇವರು ಕೆಳಗಡೆಯಿಂದ ತೆಗೆದು ಕೊಡ್ತಾ ಇದ್ದಾರೆ. ಇದು ಡೇಂಜರ್ ಇದೆ ಕೆಲಸ. ನಾವು ಹೋಗ್ತಿದ್ದೀವಿ ಫ್ರೆಂಡ್ಸ್. ಇವತ್ತು ಜಾಸ್ತಿ ಇವ್ರ ಸ್ಕಾರ್ಫ್ ಅಂತಾರಂತೆ. ನೋಡಿ ಇವ್ನು ಕಟ್ಕೊಂಡಿರೋದನ್ನ ಕರ್ಚಿಫ್ ಅನ್ನಲ್ವಂತೆ. ನಾನು ಕರ್ಚಿಫ್ ಅಂದೆ, ಅದನ್ನೇ ಸ್ಕಾರ್ಫ್ ಅಂತ ಕರೀತಾರಂತೆ. ಏನು ಮಾಡೋದು ಫ್ರೆಂಡ್ಸ್, ಅನ್ಎಜುಕೇಟೆಡ್ಗಳು ಬಾಯಿ ಹೊರಳಲ್ಲ ಎಜುಕೇಟೆಡ್ಗಳ ಥರ. ನಮ್ಮ ರವಿ ಹೇಳ್ತಿದ್ದಾನೆ, ನಿಮ್ಗೆ ಎದುರ್ಕೊಂಡಲ್ಲ ಕಣಕ್ಕ ಅವನು ಹಾಕೊಂಡಿರೋದು, ಇಷ್ಟೊತ್ತು ಗಂಟೆ ಹಾಕೊಂಡಂಗೆ ಇದ್ದ, ನೀವು ಬಂದ್ರಿ ಅಂತ ಮತ್ತೆ ಮುಚ್ಕೊಂಡವನೇ ಅಂತ. ಇದು ಅಡ್ಡ ಬೀಮ್ಗೆ ಹಾಕಿದ್ದಾರೆ ಫ್ರೆಂಡ್ಸ್. ಇದನ್ನ ಅಂದರೆ ಸೆಂಟ್ರಿಂಗ್ ಹೊಡೆದಿದ್ದಾರೆ ಅಡ್ಡ ಬೀಮ್ಗೆ. ನಾವು ಬೆಳಗ್ಗೆ ಗೃಹ ಪ್ರವೇಶಕ್ಕೆ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಇಷ್ಟೊಂದು ಕೆಲಸ ಮಾಡಿದ್ದಾರೆ ಫ್ರೆಂಡ್ಸ್. ಒಂದು ದಿನದಲ್ಲಿ ಯಾರಾದರೂ ಇಷ್ಟೊಂದು ಕೆಲಸ ಮಾಡೋಕ್ಕೆ ಸಾಧ್ಯನಾ? ನೀವೇ ನೋಡಿ. ವೆರಿ ಹಾರ್ಡ್ ವರ್ಕ್ ಮ್ಯಾನ್ಗಳು ನಮ್ಮ ಸೆಂಟ್ರಿಂಗ್ ಅವರು. ಹಿಂಗೆ ಹೇಳಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ ಕಿಚನ್ಗೆ ಈ ರೀತಿ ಹಾಕಿದ್ದಾರೆ.
ಎಲ್ಲಿನ್ನೂ ಹೊಡೆದಿಲ್ಲ, ಅಲ್ಲಿ ಸುತ್ತ ಹೊಡೆದಿದ್ದಾರೆ ಅನ್ಕೋತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒನ್ ಡೇ ದಿನದ್ದು ಸೆಂಟ್ರಿಂಗು ಇಷ್ಟು ವರ್ಕ್ ಮಾಡಿದ್ದಾರೆ. ಹೇಗೆ ವರ್ಕ್ ಮಾಡಿದ್ದಾರೆ ಅಂತ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಪಾರ್ಟ್ 2 ವಿಡಿಯೋಗಾಗಿ ಪ್ಲೀಸ್ ನಮ್ಮ ಸುಷ್ಮಾ ಕುಟುಂಬ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಪಾರ್ಟ್ 2 ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಬಾಯ್.